ಅವರೇ ಇವಾಗ ಕೇವಲ ಭೂಮಿಲಿ ಬೆಳೆ ಬೆಳೆಯೋ ರೈತರ ಬಗ್ಗೆ ಮಾತ್ರ ಅಲ್ಲ, ಈ ಹೈನುಗಾರಿಕೆ, ಯಾಕಂದ್ರೆ ಬಿಡದಿ ಭಾಗದಲ್ಲಿ ನಮಗೆ ಗೊತ್ತಿರೋ ಹಾಗೆ ಪ್ರತಿ ನಿತ್ಯ ಲಕ್ಷಾಂತರ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇರುವ ಹೈನುಗಾರರು ಇದ್ದಾರೆ. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡ ಹೈನುಗಾರರ ಸಮಸ್ಯೆ ಬಗ್ಗೆನೇ ಅಭಿಯಾನ ಮಾಡಿದೆ. ₹5 ಇರೋದು ₹10 ಪ್ರೋತ್ಸಾಹಧನ ಹೆಚ್ಚು ಮಾಡಿ ಅಂತ ಹೇಳಿ ರೈತರು ಕಣ್ಣೀರ್ ಹಾಕಿ ಮಾತನಾಡಿದ್ದಾರೆ ಎಷ್ಟೋ ಜನ. ಈಗ ಬಿಡದಿಯಲ್ಲಿ ಭೂಮಿ ಕಿತ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ದನ ಕರುಗಳಿಗೆ ಅದಕ್ಕೇನ್ ಪರ್ಯಾಯ ವ್ಯವಸ್ಥೆ, ಈಗ ದುಡ್ಡು ಕೊಡ್ತಾರೋ ಅಥವಾ ಬೇರೆ ಏನೋ ವ್ಯವಸ್ಥೆ ಪರಿಹಾರಾರ್ಥವಾಗಿ ಕೊಡ್ತಾರೋ, ಬಟ್ ಈ ದನ ಕರುಗಳನ್ನ ಕಟ್ಕೊಂಡಿರೋ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ. ಮ್ಯಾಮ್, ಬಿಡ್ದಿಲ್ಲ ಏನಂದ್ರೆ ನಮ್ಮ ಇದ್ರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹಸುಗಳಿದೆ. ಅದರಿಂದ ನಾವು ತಿಂಗಳಿಗೆ 6.5 ಲಕ್ಷ ಲೀಟರ್ ಹಾಲಾಗ್ತಾ ಇದೀವಿ. ಇದಕ್ ಪರಿಹಾರ ಅಂದ್ರೆ ಇಲ್ಲ ಮುಖ್ಯಮಂತ್ರಿಗಳ ಮನೆಗೋ ವಿಧಾನಸೌಧಕ್ಕೋ ಇಲ್ಲ ನಮ್ಮ ಶಾಸಕರ ಮನೆಗೋ ಹೊಡಿಬೇಕು ಹಸು ಕರುಗಳನ್ನ. ಇನ್ನೇನು ಪರಿಹಾರ ಇಲ್ಲ. ನಾವ್ ಹೇಳ್ತಾ ಇರೋದೇನಂದ್ರೆ, ಯಾರು ಕೃಷಿ ನಂಬ್ಕೊಂಡಿದೀವಿ, ಮಾರೋರ್ ಬಗ್ಗೆ ನಾನು ಮಾತಾಡಲ್ಲ, ಅದು ಅವ್ರಿಗೆ ಏನೋ ಸಮಸ್ಯೆ ಇರ್ಬೋದು, ಅದು ಅವ್ರಿಷ್ಟ. ಯಾರು ಕೃಷಿ ನಂಬ್ಕೊಂಡಿದ್ದಾರೆ ಅವ್ರನ್ನ ಬಿಟ್ಬಿಡಿ ನೆಮ್ಮದಿಯಾಗಿರಕ್ಕೆ. ಇವಾಗ ನನ್ಗೆ ಆರ್ಥಿಕ ಮೂಲ ಅಂದ್ರೇನೆ ರೇಷ್ಮೆ ಮತ್ತೆ ಹೈನುಗಾರಿಕೆ. ಇದೆರಡು ಬಿಟ್ಬಿಟ್ಟು ನಾವ್ ಏನ್ ಮಾಡೋದು? 2 ಕೋಟಿ ಇಟ್ಕೊಂಡು ನಾನು ಎಲ್ಲೋ ಜಾಗ ತಗೊಂಡು ಅದಕ್ಕೆ ರಿಜಿಸ್ಟ್ರೇಷನ್ ಅಷ್ಟು ಖರ್ಚು ಮಾಡಿ ಬರೋ ದುಡ್ಡೆಲ್ಲ ಟ್ಯಾಕ್ಸ್ ರೂಪದಲ್ಲಿ ಹಾಳು ಮಾಡ್ಕೋಬೇಕಾಗುತ್ತೆ. ನಾನು ಹೇಳೋದು ಇಷ್ಟೇ ಜಾಗನ. ಸರ್, ನಾನು ಮಾತಾಡ್ತಿದ್ದೀನಿ, ನೀವು ಆಮೇಲೆ ಮಾತಾಡಿ. ಟ್ಯಾಕ್ಸ್ ಎಕ್ಸಾಮ್ಷನ್ ಇರೋದು ಹೊಸ ಜಮೀನ್ ತಗೊಳಕ್ಕೆ. ಸರ್, ಸರ್, ನಾನು ಹೊಸದಾಗಿ ಜಮೀನ್ ತಗೋತೀನಲ್ಲ, ಅಲ್ಲೇ ಎಕ್ಸಾಮ್ಷನ್ ಯಾರು ಕೊಡಲ್ಲ. ಹೊಸದಾಗಿ ನಾನು ಜಮೀನ್ ತಗೊಳತ್ತಾವು, ಇಲ್ಲಿ ಮಾರಿದ್ಯಾ, ಇಲ್ಲಿ ಬಂದು ಎಕ್ಸಾಮ್ಷನ್ ಕೊಡ್ತೀನಿ ಅಂತ ಯಾರು ಅಲ್ಲ. ಸರ್, ನಾನು ಹೇಳ್ತಾ ಇರೋದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಮೇಡಮ್, ನಾನು ಹೇಳ್ತಾ ಇರೋದೇನಂದ್ರೆ, ನಾನು ಇಲ್ಲಿ ಮಾರ್ತೀನಿ, ಬೇರೆ ಕಡೆ ತಗೋಬೇಕು ಅಂದ್ರೆ ಅದು ರಿಜಿಸ್ಟ್ರೇಷನ್ ಖರ್ಚಾಗಲ್ವಾ, ಲೀಗಲ್ ಪ್ರಾಬ್ಲಮ್ ಆಗಲ್ವಾ? ಇದೆಲ್ಲ ಮಾಡಿ ನಾನು ಇಷ್ಟು ಚೆನ್ನಾಗಿರೋ ಭೂಮಿ, ಇಷ್ಟು ಫಲವತ್ತಾದ ಕೃಷಿ ಭೂಮಿನ ಬಿಟ್ಬಿಟ್ಟು ಎಲ್ಲಾದ್ರೂ ಹೋಗಿ ತಗೊಳಕ್ ರೈತರಿನ್ ದಡ್ರ ಮೂರ್ಖರ ನಾವೆಲ್ಲ ಸಾಲ್ಬೇಕು ಅಂತ ಹೇಳ್ತಾ ಇದ್ದೀರಾ? ವಾಸ ನಾವ್ ಮಾಡ್ತಾ ಇದೀವಿ. ನಾವು ಅಂದ್ರೆ ನೀವೆಲ್ಲಿದ್ದೀರಿ ಸರ್? ನಾನು ಕ್ಷಮೆ ಇರ್ಲಿ, ಒಂದ್ ನಿಮಿಷ ಸರಿ. ಇಲ್ಲ ಸುನಿಲ್ ಸರ್, ಹಂಗಾದ್ರೆ ತಾವ್ ಎಲ್ಲಿ ವಾಸ ಇದ್ದೀರಾ? ನಾನ್ ಬೆಂಗಳೂರಲ್ಲಿ ಇದ್ದೀನಿ ಮೇಡಮ್. ಅದಕ್ಕೆ ನಿಮಗೆ ಸಮಸ್ಯೆ ಅರ್ಥ ಆಗ್ತಿಲ್ಲ ಬಹುಶಃ. ಅಂದ್ರೆ ನೀವು ಅಲ್ಲಿ ಇದ್ದಿದ್ರೆ ಅಲ್ಲಿರೋ ರೈತರು, ಹಂಗಾರೆ ಅಲ್ಲಿರೋ ರೈತರು ಬದುಕ್ತಿಲ್ವಾ? ಅಲ್ಲಿರೋ ರೈತರು ಬದುಕ್ತಿಲ್ವಾ ಎಷ್ಟು ವರ್ಷದಿಂದ? ಅಲ್ಲಿರೋ ಬದುಕ್ತಾ ಇಲ್ವಾ ಸರ್? ಅವ್ರ ಜೀವನ ಅಲ್ವಾ? ಹಂಗಾರೆ 6 ಗಂಟೆ ಮೇಲೆ ಬಿಡದಿಂದ ಎಲ್ಲ ಮನೆ ಬಾಗಿಲು ಆಚೆ ಹೋಗ್ಬಿಡ್ತಾರ. ನಮ್ಮೂರಲ್ಲಿ ಹಾಲು ಕುಡಿಯಕ್ಕೆ ಯೋಗ್ಯನೇ ಅಲ್ಲ. ಋಷಭಾವತಿ ವ್ಯಾಪ್ತಿಯಲ್ಲಿ ಬರೋ ಹಾಲು ಕುಡಿಯಕ್ಕೆ ಯೋಗ್ಯನೇ ಅಲ್ಲ. ನಮ್ಮ ನೀರು ಕುಡಿಯಕ್ಕೆ ಯೋಗ್ಯನೇ ಅಲ್ಲ. ಶ್ವೇತಾ ಮೇಡಮ್ ಕರೆಕ್ಟ್, ಅವರು ಒಳ್ಳೆ ವಿಚಾರ ಹೇಳ್ತಾರೆ. ನೀವು ಆ ಪರ್ವತಾದ ಭೂಮಿಲಿ ಬರ್ತಾ ಇರೋ ತೆಂಗಿನಕಾಯಿ ನೋಡಿ, ಇಳುವರಿ ನೋಡಿ, ಸುನಿಲ್ ಸರ್, ನೀವೇ ಹೇಳಿದ್ರಿ ಅಲ್ಲಿ ಬದುಕಕ್ಕಾಗಲ್ಲ ಅಂತ ಹೇಳಿ. ತಲೆತಲಾಂತರದಿಂದ ವಂಶ ಪಾರಂಪರವಾಗಿ ಬದುಕಿರೋ ಜನ ಹಂಗಾದ್ರೆ ಏನ್ ಮಾಡ್ತಿದ್ದಾರೆ? ಪ್ರಶ್ನೆ ಕೇಳಿಸ್ಕೊಂಬಿಡಿ ಸರ್, ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ ಸರ್. ಅಂದ್ರೆ 6 ಗಂಟೆ ಮೇಲೆ ಮನೆ ಬೀಗ ಹಾಕೊಂಡ್ಬಿಟ್ಟು ಬೆಂಗಳೂರು ಕಡೆ ಬರ್ತಿದಾರ ಬಿಡದಿ ಭಾಗದ ಜನ ಎಲ್ಲರೂ? ಇಲ್ಲ, ಬಾಗಿಲು ಹಾಕೊಂಡು ಹೊಗೆ ಹಾಕೊಂಡು ನಮ್ಮೂರಲ್ಲಿ ಇರ್ತೀವಿ ಅಂತಿದಾರಲ್ಲ ಸರ್. ಅವ್ರ ಬದುಕು, ನಾವ್ ಹೆಂಗೋ ಬದುಕ್ತಿದೀವಿ, ಇಲ್ಲಿ ನಮ್ಮನ್ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಶ್ವೇತಾ ಇದ್ದಾರೆ, ಶ್ವೇತಾ ತರದ ಅನೇಕ ರೈತರು ನಮ್ಮ ಸ್ಟುಡಿಯೋ ಬಂದಿದ್ದಾರೆ. ಒಂದು ಟೈಮಲ್ಲಿ ನಮ್ಮ ಹತ್ರ 30 ಜನ ಕೆಲಸ ಮಾಡ್ತಾ ಇದ್ರು, ಇವತ್ತು 3 ಜನ ಕೆಲ್ಸಕ್ಕೆ ಸಿಗಲ್ಲ. ಸುತ್ತ ಇಂಡಸ್ಟ್ರಿಯಲ್ ನೀವು ಕೊಡಿ, ನಿಮ್ ಕೊಡೋದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ನಾವೇನ್ ಹೇಳೋದು, ಈ ಅಬ್ಜೆಕ್ಷನ್ ಅಲ್ಲಿ ನಮ್ಮ ಹೆಸರು ಇಡಬಾರ್ದು ಅಷ್ಟೇ. ನಮ್ನ ಇಲ್ಲಿ ನಮ್ ಹೆಸರನ್ನ ತೆಗೆದು ಬಿಡಿ, ಇದ್ರನ್ನ ನಮ್ಗೆ ನೋಟಿಸ್ ಇಂದ ನಮ್ ಕೈ ಬಿಡಿ, ನಾವು ಬಿಡ್ತೀವಿ. ಸರ್ಕಾರಕ್ಕೆ ಸಲ್ಲಿಸಿರೋದು ನಾನು ಚಂದ್ರಶೇಖರ್